ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಾಲನೆ. ಪೋಲಿಯೋ ಹನಿಗಳೆಂದರೆ ಮಕ್ಕಳ ಜೀವ ರಕ್ಷಕ ಹನಿಗಳೆಂದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ಚಿಂತಾಮಣಿಯಲ್ಲಿ ಉಸ್ತುವಾರಿ ಸಚಿವರು, ಚಿಕ್ಕಬಳ್ಳಾಪುರದಲ್ಲಿ ಡಿಸಿ ಚಾಲನೆ. ಶ್ರೀಮಂತನಾಗಿದ್ದರೂ ಬೀದಿಗೆ ಬಿದ್ದ ವೃದ್ಧ, ಇರೋ ಆಸ್ತಿ ಬರೆಸಿಕೊಂಡು ಬೀದಿಗೆ ತಳ್ಳಿದ ಕುಟುಂಬದವರು, ಪತ್ನಿ ಮಕ್ಕಳೇ ಬೀದಿಗೆ ತಳ್ಳಿದ ಆರೋಪ, ಗಂಡನ ಆರೋಪ ತಳ್ಳಿ ಹಾಕಿದ ಪತ್ನಿ. ವರ್ಷಾಂತ್ಯದಲ್ಲಿ ಮುಂದುವರಿದ ಅಪಘಾತಗಳ ಸರಣಿ. ಬೈಕ್ಗೆ ಕಾರು ಡಿಕ್ಕಿ, ಬೈಕ್ ಸವಾರ ಸ್ಥಳದಲ್ಲೇ ಸಾವು, ಮೂವರಿಗೆ ಗಂಭೀರ ಗಾಯ. ಚಿಕ್ಕಬಳ್ಳಾಪುರ ಬೈಪಾಸ್ ರಸ್ತೆಯಲ್ಲಿ ಭೀಕರ ಅಪಘಾತ. ಶೌಚಾಲಯವಿದ್ದರೂ ಬಳಕೆಗೆ ಬಾರದ ಸ್ಥಿತಿ. ಬಾಗೇಪಲ್ಲಿಯಲ್ಲಿ ಮಹಿಳೆಯರಿಗಿಲ್ಲ ಶೌಚಾಲಯ ವ್ಯವಸ್ಥೆ. ಕಾಗದಕ್ಕೆ ಸೀಮಿತವಾದ ಸರ್ಕಾರದ ಬಯಲು ಶೌಚ ಮುಕ್ತ ಆದೇಶ. ಶೌಚಾಲಯಕ್ಕೆ ಬೀಗ ಜಡಿದ ಪುಣ್ಯಾತ್ಮರು. ವಾರ್ತೆಗಳ ವಿವರ. ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ಚಾಲನೆ ದೊರೆತಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಗುವಿಗೆ ಲಸಿಕೆ ಹಾಕುವ ಮೂಲಕ ಲಸಿಕಾ ಅಭಿಯಾನಕ್ಕೆ ಇಂದು ಚಿಂತಾಮಣಿಯಲ್ಲಿ ಚಾಲನೆ ನೀಡಿದರೆ, ಚಿಕ್ಕಬಳ್ಳಾಪುರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅಭಿಯಾನಕ್ಕೆ ಚಾಲನೆ ನೀಡಿದರು. ಚಿಂತಾಮಣಿ ನಗರದ 29ನೇ ವಾರ್ಡಿನ ನೆಕ್ಕುಂದಿಪೇಟೆಯ ಅಂಗನವಾಡಿ ಕೇಂದ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ ನೀಡಿ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿ ಶುಭ ಕೋರಿದ ಸಚಿವರು, ಪೋಷಕರು ತಪ್ಪದೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಪೋಲಿಯೋ ಲಸಿಕೆ ಹಾಕಿಸುವಂತೆ ಮನವಿ ಮಾಡಿದರು. ಇನ್ನು ಚಿಕ್ಕಬಳ್ಳಾಪುರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು, 5 ವರ್ಷದೊಳಗಿನ ಮಕ್ಕಳಿಗೆ ಹಾಕುವ 2 ಪೋಲಿಯೋ ಲಸಿಕಾ ಹನಿಗಳು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯವನ್ನು ತಡೆಯುವ ಜೀವ ರಕ್ಷಕ ಹನಿಗಳಾಗಿ ಕೆಲಸ ಮಾಡುತ್ತವೆ ಎಂದರು. ಜಿಲ್ಲೆಯಾದ್ಯಂತ ಇಂದು ಬೂತ್ ಮಟ್ಟದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, 24ರವರೆಗೆ ಮನೆ ಮನೆಗೆ ಭೇಟಿ ಮೂಲಕ ಲಸಿಕಾಕರಣ ಮಾಡಲಾಗುತ್ತದೆ. ಮೊದಲ ದಿನವಾದ ಇಂದು ವಿವಿಧ ಲಸಿಕಾ ಕೇಂದ್ರಗಳಲ್ಲಿ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಪೋಲಿಯೋ ಲಸಿಕೆ ಉಚಿತವಾಗಿ ಹಾಕಲಾಗುತ್ತದೆ ಎಂದರು. ಈ ಹಿಂದೆ ಎಷ್ಟೇ ಬಾರಿ ಮಗುವಿಗೆ ಲಸಿಕೆ ಹಾಕಿಸಿದ್ದರೂ 5 ವರ್ಷದೊಳಗಿನ ಮಗುವಿಗೆ ಈ ಲಸಿಕಾ ಕಾರ್ಯಕ್ರಮದಲ್ಲಿ ತಪ್ಪದೆ ಮತ್ತು ಕಡ್ಡಾಯವಾಗಿ 2 ಹನಿ ಲಸಿಕೆ ಹಾಕಿಸಬೇಕು. ಜಿಲ್ಲೆಯನ್ನು ಪೋಲಿಯೋ ಮುಕ್ತ ಮಾಡಲು ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು. ಮೊದಲ ದಿನವಾದ ಇಂದು ಲಸಿಕಾ ಕೇಂದ್ರಗಳಲ್ಲಿ ಹಾಗೂ ನಾಳೆಯಿಂದ 3 ದಿನಗಳ ಕಾಲ ಪ್ರತಿ ಮನೆಗೂ ಭೇಟಿ ನೀಡಿ ಲಸಿಕೆ ಹಾಕಲಾಗುತ್ತದೆ. ಜಿಲ್ಲೆಯಲ್ಲಿ ಒಟ್ಟು 1,11,212 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದ್ದು, 100% ಗುರಿ ಸಾಧಿಸುವ ನಿರೀಕ್ಷೆ ಇದೆ. ಮಗುವಿಗೆ ಹಾಕುವ 2 ಪೋಲಿಯೋ ಹನಿಗಳನ್ನು ಕೇವಲ 2 ಹನಿಗಳೆಂದು ಭಾವಿಸದೆ ಅವುಗಳನ್ನು ಜೀವ ರಕ್ಷಕ ಹನಿಗಳೆಂದು ಭಾವಿಸಬೇಕು. ಪೋಷಕರು ಸ್ವಯಂ ಪ್ರೇರಿತರಾಗಿ ಪೋಲಿಯೋ ಲಸಿಕೆ ಹಾಕಿಸಲು ಮುಂದಾಗಬೇಕೆಂದು ಮನವಿ ಮಾಡಿದರು. ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ವೈ ನವೀನ್ ಭಟ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ ಮಹೇಶ್ ಕುಮಾರ್, ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕಿ ಡಾಕ್ಟರ್ ಮಂಜುಳಾ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಎಂ ರವಿಕುಮಾರ್ ಹಾಜರಿದ್ದು ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅವರದ್ದು ಶ್ರೀಮಂತರಲ್ಲೇ ಆಗರ್ಭ ಶ್ರೀಮಂತ ಕುಟುಂಬ. ಅವರಿಗೆ ಪಿತ್ರಾರ್ಜಿತವಾಗಿಯೇ ಶ್ರೀಮಂತಿಕೆ ಬಂದಿತ್ತು. ಇರೋ ಜಮೀನು, ಮನೆ, 16 ನಿವೇಶನಗಳು ಸೇರಿದಂತೆ ಇರೋ ಆಸ್ತಿಯನ್ನು ಮಕ್ಕಳ ಹೆಸರಿಗೆ ಬರೆದುಕೊಟ್ಟಿದ್ದ. ಆದರೆ ಈಗ ಪತ್ನಿ, ಮಕ್ಕಳು ಆತನನ್ನು ನೋಡುತ್ತಿಲ್ವಂತೆ. ಇದರಿಂದ ತುತ್ತು ಅನ್ನಕ್ಕಾಗಿ ಆ ಶ್ರೀಮಂತ ವ್ಯಕ್ತಿ ಬೀದಿಗೆ ಬಿದ್ದಿದ್ದಾನೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ.
ಭಿಕ್ಷುಕರು ರಸ್ತೆಯಲ್ಲಿ ಕುಳಿತು ತುತ್ತು ಅನ್ನಕ್ಕಾಗಿ ಬೇಡಿಕೊಳ್ಳುವ ಹಾಗೆ ಅನ್ನ ಆಹಾರಕ್ಕಾಗಿ ಬೀದಿಗಿಳಿದಿರುವ ಈ ವ್ಯಕ್ತಿ 60 ವರ್ಷದ CS ವಿಶ್ವನಾಥ್ ಬಾಬು ಅಂತ. ಇವರ ತಂದೆ ಶ್ರೀನಿವಾಸಯ್ಯ, ತಾಯಿ ರತ್ನಮ್ಮ ಆಗರ್ಭ ಶ್ರೀಮಂತರು. ತುಂಬಿದ ಕುಟುಂಬದಲ್ಲಿದ್ದ ವಿಶ್ವನಾಥ್ ಬಾಬು ಕುಟುಂಬದವರು ವಿಭಾಗವಾದಾಗ ವಿಶ್ವನಾಥ್ ಬಾಬುಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ 1.5 ಎಕರೆ ಜಮೀನು, 5 ಕೋಟಿ ಮೌಲ್ಯದ 16 ನಿವೇಶನಗಳು, ಕೋಟ್ಯಾಂತರ ರೂಪಾಯಿಗಳ ಮನೆ ಭಾಗಕ್ಕೆ ಬಂದಿತ್ತು. ಬಂದಿರೋ ಆಸ್ತಿಯನ್ನು ವಿಶ್ವನಾಥ್ ಬಾಬು ತನ್ನ ಪತ್ನಿಯ ಮೂಲಕ ತನ್ನ ಮಕ್ಕಳಾದ ರಂಜಿತ್, ರಕ್ಷಣ್ಗೆ ಬರೆದುಕೊಟ್ಟಿದ್ದಾರೆ. ಈಗ ಅದೇ ಆತನ ಜೀವನಕ್ಕೆ ಕಿಡ್ನಿ ಫೇಲ್ಯೂರ್ ಆಗಿದೆ. ನನಗೆ ಆಸ್ತಿ ಒಂದು 1.5 ಎಕರೆ ಬಂದಿದೆ. ಅಲ್ಲೇ ಲೇಔಟ್ ಮಾಡ್ತಾಯಿದ್ವಿ ನಾನು ನನ್ನ ತಮ್ಮ. ಅಲ್ಲಿ ಬಂದು ಗಲಾಟೆ ಮಾಡ್ತಾರೆ ಇವರು. ನವೀನೂ ಅವ್ರ ಅಳಿಯ ಇಬ್ಬರು ಸೇರಿಕೊಂಡು ಗಲಾಟೆ ಮಾಡ್ತಾರೆ. ನಾನು ಮನೆಯಲ್ಲಿ ಚೆನ್ನಾಗೇ ಇದ್ದೆ ಹೆಂಡತಿ ಜೊತೆಯಲ್ಲಿ. ಆಯಮ್ಮನೂ ಚೆನ್ನಾಗೇ ಇದ್ಲು. ಇವನು ಯಾವಾಗ ನಮ್ಮ ಅಪ್ಪನ ಅವನ್ನೆಲ್ಲ ಕರ್ಕೊಂಡು ಬಂದು ಮನೆಯಲ್ಲಿ ಪತ್ರಗಳು ತೋರಿಸಿ ಪತ್ರಗಳು ಎತ್ಕೊಂಡೋಗಿ ಕೋರ್ಟ್ಗೆ ಹಾಕ್ಬಿಟ್ಟು ಸ್ಟೇ ತಂದು ನಮ್ಮ ಮೇಲೆ ಎಲ್ಲ ಕೋರ್ಟ್ಗೆ ಹಾಕಿಸಿದ್ರು. ಪೊಲೀಸ್ ಸ್ಟೇಷನಲ್ಲೆಲ್ಲ ಮಾಡಿದ್ರು. ಅಲ್ಲಿ ಹೋಗಿ ಕೇಳಿದ್ರೆ, ನ್ಯಾಯ ಕೇಳಿದ್ರೆ ಕಂಪ್ಲೇಂಟ್ ಕೊಟ್ಟರೆ ಎತ್ತು ಬಿಸಾಕ್ತಾರೆ. ಹೋಗೋ ನಿಂದೇನಾಯ್ತು ಅಲ್ಲಿ ಮಾಡ್ಕೊ ಹೋಗೋ ಅಂತಾರೆ. ಮನೆಯಲ್ಲಿ ಇಲ್ಲಿ ಬಂದು ಏನೋ ಆಯಿತು, ಏನೋ ಇನ್ನೂ ಚೆನ್ನಾಗಿರೋಣ, ನಿನಗೆ ನೀನು ಏನೋ ನಂದೆಲ್ಲ ನಾಳೆ ದಿವಸ ನಿಮಗೆ ಎಲ್ಲ ಕೊಡೋದು, ನಿಮಗೆ ಎಲ್ಲ ಆಗೋದು, ನನಗೆ ನನ್ನ ತಮ್ಮನಿಗೆ ಕೊಡ್ತೀನಿ ನಾನು, ಇಲ್ಲ ತಮ್ಮನ ನನಗೆ ಕೊಡ್ತಾನ, ಯಾರಿಗೆ ಬೇಕು ಇವೆಲ್ಲ, ಏನು ಹೋಗೋವಾಗ ಎತ್ಕೊಂಡು ಹೋಗ್ತೀವ ನಾವು ಅಂತಂದು ಎಲ್ಲ ಹೇಳಿದ್ದೀನಿ. ಹೋಗೋ ನನ್ನ ಮಗನೇ ಹಂಗೆ ಹಿಂಗೆ ಅಂತೆಲ್ಲ ಬೈದಿದ್ದಾರೆ. ನನ್ನ ಹೆಂಡ್ತಿನೂ ನನ್ನ ಮಗಳು ಎಲ್ಲ ಸೇರಿಕೊಂಡು ಹೊಡೆದು ಬುರ್ರೆಗೆ ತೂತ ಹೊಡೆದ್ರು. ನಾನು ಎತ್ಕೊಂಡೋಗಿ ನನ್ನ ತಮ್ಮನಿಗೆ ಆಸ್ತಿ ಕೊಟ್ಬಿಟ್ಟಿದ್ದೀನಂತೆ. ಎಲ್ಲ ಅಲ್ಲೇ ಇದೆ. ಏನು ಮಾಡಿದ್ದೀನಿ ಎಲ್ಲ ಇವಾಗ ಮಾಡ್ತಾಯಿದ್ದೀವಿ. ಆ ಖಾತಾಗಳಿಗೆ ಹಾಕಿದ್ದೀವಿ. ಆಫೀಸಲ್ಲಿ ಕೇಳಿದ್ರೆ ಅಲ್ಲೋಗಿ ಅಲ್ಲಿ ಫಿಟ್ಟಿಂಗ್ ಇಡೋದು ಅವ್ರಿಗೆ. ಇವಾಗ ನಾನು ಏನು ಮಾಡೋದು? ಹೋಗಲಿ ಒಂದು ಅಂಗಡಿ ಬಾಡಿಗೆಗಾನ ಕೊಡು, ನಾನು ಹೆಂಗ ನೀವು ಜೀವನ ಮಾಡ್ಕೊಳ್ಳಿ, ಮಾತ್ರೆಗಳು ಕೊಡಿ ಇವೆಲ್ಲನೂ ಅಂತ ಹೇಳಿದ್ದೀನಿ. ಕೊಡಲ್ಲ, ಸಾಯೋಗ ನೀನು ನಿಮ್ಮ ಮಕ್ಕಳು. ಇರೋ ಬರೋ ಆಸ್ತಿ ಪತ್ನಿ ಹಾಗೂ ಮಕ್ಕಳಿಗೆ ವರ್ಗಾವಣೆ ಆಗಿದ್ದೇ ತಡ ಕುಟುಂಬ ಕಲಹ ಹೆಚ್ಚಾಗಿ ಪತ್ನಿ ಮಕ್ಕಳು ವಿಶ್ವನಾಥ್ ಬಾಬು ಅವರನ್ನು ಮನೆಯಿಂದ ಆಚೆ ಹಾಕಿದ್ದಾರೆ. ಕಳೆದ 4 ವರ್ಷಗಳಿಂದ ವಿಶ್ವನಾಥ್ ಬಾಬು ತನ್ನ ತಾಯಿ ಜೊತೆಯಲ್ಲಿಯೇ ವಾಸವಾಗಿದ್ರು. ಆದರೆ 4 ವರ್ಷಗಳ ನಂತರ ಜೀವನ ಸಾಗಿಸುವುದು ಕಷ್ಟವಾಗಿದ್ದು, ಡಯಾಲಿಸಿಸ್ ರೋಗಿಯಾಗಿದ್ದು, ಯಾರೂ ತನ್ನನ್ನು ನೋಡಿಕೊಳ್ಳುತ್ತಿಲ್ಲವೆಂದು ಅಳಲು ತೋಡಿಕೊಂಡು ಬೀದಿಗೆ ಬಿದ್ದಿದ್ದಾರೆ. ಇತ್ತ ಆತನ ಧರ್ಮಪತ್ನಿ MS ರಾಧಮ್ಮ ಗಂಡನ ಸಹವಾಸವೇ ಬೇಡ, ಅವರು ನಮ್ಮನ್ನು ಬಿಟ್ಟು 4 ವರ್ಷ ಆಗಿದೆ. ಅವರ ಹೆಸರಿಗೆ ಒಂದು ನಿವೇಶನವಿದೆ, ಬೇಕಾದರೆ ಮಾರಿಕೊಳ್ಳಲಿ, ಬಂದು ಸಹಿ ಮಾಡುತ್ತೇನೆ ಎನ್ನುತ್ತಾರೆ. ಕೋರ್ಟಲ್ಲಿ ನಮ್ಮ ಹೆಸರು ಬರ್ಕೊಟ್ಟಿದ್ದಾರೆ. ರಿಜಿಸ್ಟರ್ ಆಫೀಸಲ್ಲಿ ನಮ್ಗೆ ರಿಜಿಸ್ಟರ್ ಅದೇ ನಾವು ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ಸರ್, ಆ ಮಕ್ಕಳ ಹೆಸರಿಗೆ ಸರ್, ನಮ್ಮ ಹೆಸರಿಗೆ ಹೆಂಗೆ ಬರುತ್ತೆ ಸರ್? ಅದು ಕೆಲಸ ಏನು ಮೈನಾರಿಟಿ ಅಲ್ವಾ, ಅವರು ಏಜ್ ಆಗಿಲ್ಲ. ಒಂದು ಹೆಣ್ಣು ಒಂದು ಗಂಡಿಗೆ ಗಾರ್ಡಿಯನ್ ಆಗಿ ನನ್ನನ್ನು ಇದು ಮಾಡಿದ್ದಾರೆ. ನಮ್ಮಲ್ಲಿಲ್ಲ ಅಂತ ಹೇಳ್ತಾ ಇದ್ದೆ ಸರ್. 2022ನೇ ಇಸ್ವಿಯಲ್ಲಿ ನಮ್ಮನ್ನು ಬಿಟ್ಟು ಹೋದರು ಅವರು ಸರ್. ನಾವಿಲ್ಲ 2022ನೇ ಇಸ್ವಿಯಲ್ಲಿ ಬೇಕಾದ ಕೇಸ್ ಇದೆ. ಆಮೇಲೆ ಅದು ಇನ್ನೊಂದು ಇದು ಕೇಸ್ ನಡೀತಾ ಇದೆ ಸರ್. ಅದು ಕೋರ್ಟಲ್ಲಿ ಅವ್ರು ಏನು ತೀರ್ಮಾನ ಕೊಟ್ಟರೆ ಅದನ್ನು ನಾವು ತಗೊತೀವಿ. ಅದನ್ನು ಕೇಸ್ ನಡೀತಾ ಇದೆ. ಅವರು ಒಂದಲ್ಲ, ಆ ಹೆಣ್ಮಗು ಮೇಲೆ 16 ಕೇಸ್ಗಳು ಹಾಕಿದ್ದಾರೆ ಸರ್. ಇವಾಗ ಅದು ಖಾತೆಗೆ ಬರ್ತಾ ಇಲ್ಲ. ಲೇಔಟ್ನ ಪ್ಲಾನ್ ಇರೋದನ್ನು ಮಾಡಿಲ್ಲ ಸರ್. ಅವರು ಉಲ್ಟಾ ಮಾಡಿದ್ದಾರೆ. ಪ್ಲಾನ್ ಅಪ್ರೂವಲ್ ಕೊಟ್ಟಿರೋ ಪ್ಲಾನ್ ಬಿಟ್ಟು ಅವ್ರಿಗೆ ಇಷ್ಟ ಬಂದ ಪ್ಲಾನ್ ಮಾಡಿದ್ದಾರೆ. ಅಂದರೆ ನಮ್ಮ ದೊಡ್ಡ ಸೈಟ್ಗಳು ಬರಬೇಕು ಅಂತಂದ್ಬಿಟ್ಟು ಅಲ್ಲಿ ಅದು ಇದಕ್ಕೆ ಸ್ಪಾಟ್ಗೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಸರ್. ಅಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಸರ್. ಇಷ್ಟೆಲ್ಲ ಆದಮೇಲೆ ನಾವು ಅವ್ನ ಕರ್ಕೊಂಬಂದು ಮನೆಯಲ್ಲಿ ಇಟ್ಕೊಂಡ್ರೆ ನೀವೇ ತಿಳ್ಕೊಂಡ್ರೆ ಅದು ಏನಾಗುತ್ತೆ ಅನ್ನೋದು. ಅವರು ತಮ್ಮನ ಮನೆಯಲ್ಲಿ ಇಲ್ಲ ಅವ್ರ ತಾಯಿ ಮನೇಲಿ ಇರ್ತಾರೆ. ನಮ್ಮ ನಾದಿ ಮನೆಗೆ ಕೊಟ್ಟಿದ್ದಾಳೆ ಸರ್, ಆ ಮನೇಲಿ ಇದ್ದಾರೆ. ಮನೆ ಇದೆ ಸರ್. ಇಲ್ಲ ಸರ್, ನಾನೇನು ಕೇಳ. ಅವ್ರು ಅಂದರು ಒಂದು ಸತಿ ಅವ್ರು ಯಾರೋ ಅವ್ರ ಕಡೆಯವ್ರನ್ನ ಕರ್ಕೊಂಬಂದು ವಿಪರೀತ ಯಾವಾಗೂ ಸರ್ ಅವ್ರ ಕಡೆ ಅವರು
ತಮ್ಮನ ಹೆಂಡತಿ ಕಡೆಯವರು ದಿವಸಕ್ಕೊಬ್ಬೊಬ್ಬರು ಸರ್ ಮಕ್ಕಳು ನೋಡಿದ್ರಲ್ಲ ಸರ್ ಯಾವತ್ತಾದ್ರೂ ನಾನು ಗುಟ್ಟ ಇಲ್ಲ ಮಕ್ಕಳು ಅಂತ ಹೇಳಿದ ಮೇಲೆ ಇನ್ನೇನಂತಾರೆ ಸರ್ ಅದು. ವಿಶ್ವನಾಥ್ ಬಾಬು ಹಾಗೂ ಆತನ ತಾಯಿ ರಾಧಮ್ಮ ಬೀದಿಯಲ್ಲಿ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದ ಕಾರಣ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು, ತಹಸೀಲ್ದಾರ್, ಉಪವಿಭಾಗಾಧಿಕಾರಿಗಳು ಸಾಂತ್ವನ ಹೇಳಿದರು. ಕೊನೆಗೆ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಅಶ್ವಿನ್ ವಿಶ್ವನಾಥ್ ಬಾಬು ಪತ್ನಿ ರಾಧಮ್ಮನನ್ನು ಕರೆಯಿಸಿ ಬುದ್ಧಿ ಹೇಳಿದರು. ಆಕೆ ಯಾರಿಗೂ ಜಗ್ಗಲಿಲ್ಲ, ಬಗ್ಗಲಿಲ್ಲ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೈಕ್ ಹಿಂಬದಿಯಿಂದ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು, ಇನ್ನೂ ಇಬ್ಬರಿಗೆ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಬನ್ನಿಕುಪ್ಪೆಯ ಯೂಟರ್ನ್ ಬಳಿ ನಡೆದಿದೆ. ಬೈಕ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಇನ್ನೂ ಇಬ್ಬರಿಗೆ ಗಂಭೀರವಾಗಿ ಗಾಯವಾಗಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಬನ್ನಿಕುಪ್ಪೆಯ ಯೂಟರ್ನ್ ಬಳಿ ನಡೆದಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಬೀಡಗಾನಹಳ್ಳಿ ಗ್ರಾಮದ ಮುನಿಕೃಷ್ಣಪ್ಪ ಹಾಗೂ ಮುನಿರತ್ನಮ್ಮ ದಂಪತಿಗಳು ರಿತೀಶ್, ರೇವಂತ್ ಇಬ್ಬರು ಮಕ್ಕಳು ಸೇರಿದಂತೆ ಮುನಿರತ್ನಮ್ಮ ಅವರ ತಾಯಿ ಮನೆ ಜಂಗಾಲಹಳ್ಳಿ ಗ್ರಾಮಕ್ಕೆ ಹೋಗುತ್ತಿದ್ದಾಗ ಅಪಘಾತ ಸಂಭವಿಸಿದೆ. ಇನ್ನು ಸ್ಥಳೀಯರು ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ವಿಕಲಚೇತನರಾದ 43 ವರ್ಷದ ಮುನಿಕೃಷ್ಣಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತ ವ್ಯಕ್ತಿಯ ಹೆಂಡತಿ ಮುನಿರತ್ನಮ್ಮ ಹಾಗೂ ಎರಡನೇ ಮಗ ರೇವಂತ್ಗೆ ಗಂಭೀರ ಗಾಯಗಳಾಗಿದ್ದು, ಇಬ್ಬರನ್ನೂ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನಿಸಿದ್ದಾರೆ. ಇವರು ಸ್ವಲ್ಪ ಮೂರ್ಛೆ ಬಿದ್ದವ್ರೆ, ಅವ್ರು ಸೀರಿಯಸ್, ಇವ್ರು ಸ್ವಲ್ಪ ಮೂರ್ಛೆ ಬಿದ್ದವ್ರೆ. ನೀರು ಕುಡಿಯೋ. ತಂದ್ಬಿಟ್ಟು ಇವ್ರು ಸೈಡಲ್ಲಿ ಬರ್ತಾ ಇದ್ದಾರೆ. ಇವ್ರು ಆಲ್ರೆಡಿ ಡ್ರಿಂಕ್ ಆಡ್ರಿ ಅನ್ಕೊಂತೀನಿ. 4 ಜನ ಇದ್ರಲ್ಲ, ಒಬ್ಬ ಇದ್ದಾನೆ ಹಿಂದೇವನು, ಇನ್ನು ಮಿಗ್ದವ್ರೆಲ್ಲ ಓಡಾಗಿದ್ದಾರೆ. ನಾವು ಹಿಂದ್ಗಡೆ ಇಡ್ತಾ ಇದ್ರಿ. ಇವನ್ ಗಾಡಿ ಗುದ್ದಿದ ತಕ್ಷಣ 3 ಜನ ಇಲ್ಲಿ ಬಿದ್ದವರು, ಒಬ್ಬ ಅಲ್ಲಿ ಬಿದ್ದವನು, ಇನ್ನೊಂದು ಗಾಡಿ ಹೊಡ್ಕೊಂಡು ಅಲ್ಲಿ ಬಿದ್ದೆ ಹೇಳ್ಕೊಂಬಂದು ಇಲ್ಲಿ ಇಕ್ಕಿರೋದು. ನಾವು ಹಿಂದ್ಗಡೆ ಕಾರಲ್ಲಿ ಇದ್ರಿ. ಇವರು ಇದು ಹ್ಯಾಂಡಿಕ್ಯಾಪ್ ಗಾಡಿ, 2 ವೀಲರು ಇಲ್ಲೇ ಇದೆ ನೋಡಿ ಗಾಡಿ. ಡಿಸೈರು ಸ್ವಿಫ್ಟು. ಒಬ್ರು ಸೀರಿಯಸ್, ಒಬ್ಬರೇ ಸೀರಿಯಸ್ ಆಗಿದ್ದಾರೆ. ಇನ್ನು 3 ಜನ ಗಾಯಗಳಾಗಿದ್ದಾರೆ. ಇಬ್ಬರು ಮಕ್ಕಳು, ಎಲ್ಲ ಫ್ಯಾಮಿಲಿಗಳು. ಒಬ್ರು ಸ್ಪಾಟ್ ಔಟ್ ಆಗಿದ್ದಾರೆ ಆಕ್ಚುಲಿ, ಬಟ್ ಆದ್ರೆ ಅವರು ಕಾಯ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಧಾವಿಸಿದ ಸಂಚಾರಿ ಪೊಲೀಸರು ಘಟನೆಯ ಬಗ್ಗೆ ಪರಿಶೀಲಿಸಿ 3 ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ. ಗಾಡಿ ನಮಗಿಂತ ಮುಂಚೆ ಓವರ್ಟೇಕ್ ಹೊಡ್ಕೊಂಡು ಬಂದರು ಫುಲ್ ಸ್ಪೀಡಾಗಿ. ಸೊ ಅದರಲ್ಲಿ ಒಬ್ಬರಿಗೆ ಸ್ಪಾಟ್ ಔಟ್ ಆಗ್ಬಿಟ್ಟವ್ರೆ. ಅವ್ರು ಬಂದ್ಬಿಟ್ಟು ಹ್ಯಾಂಡಿಕ್ಯಾಪ್ಟ್ ಅವರು ಪಾಪ. ಸೈಡಲ್ಲಿ ಹೋಗ್ತಿರೋ ಗಾಡಿಗೆ ಓವರ್ಟೇಕ್ ಹೊಡೆದು ಒಂದು ಡ್ರೈವರ್ ಮಾತ್ರ ಇದ್ದಾನೆ. ಅದರಲ್ಲಿ ಇಬ್ಬರು ಎಸ್ಕೇಪ್ ಆಗ್ಬಿಟ್ಟವ್ರೆ. ಇನ್ನು ಒಬ್ಬರು ಮಕ್ಳಿಗೆ ಮಾತ್ರ ಸ್ವಲ್ಪ ಕೈ ಕಾಲು ಎಲ್ಲ ಸ್ವಲ್ಪ ಫುಲ್ ಡ್ಯಾಮೇಜ್ ಆಗಿ ಫುಲ್ ಬ್ಲಡ್ ಹೋಗಿದೆ. ಸೊ ಇವಾಗ ಅವ್ರ ಕಡೆಯವ್ರು ಬಂದಿದ್ದಾರೆ, ಆ್ಯಂಬುಲೆನ್ಸ್ಗೆ ಇದು ಮಾಡ್ತಾಯಿದ್ರು. ಗಾಡಿ 2 ವೀಲರಲ್ಲಿ 3 ಜನ ಇದ್ದರು, ಇಬ್ಬರು ಗಂಡ ಹೆಂಡತಿ. ಗೌರ್ಮೆಂಟ್ ಆಂಬುಲೆನ್ಸ್ ಇದೆ, ಕಾರಲ್ಲಿ 3 ಜನ ಇದ್ದರು, ಡ್ರೈವರ್ ಒಬ್ಬ ಇದ್ದ.
ಇನ್ನಿಬ್ಬರು ಓಡೋಗ್ಬಿಟ್ಟಿದ್ದಾರೆ. ಆ್ಯಂಬುಲೆನ್ಸು 3/4 ಅವರಿಂದ ಫೋನ್ ಮಾಡ್ತಾಯಿದ್ದೀರಿ, ಯಾವುದು ರೆಸ್ಪಾನ್ಸ್ ಇಲ್ಲ, ಯಾವುದು ಬಂದಿಲ್ಲ. ಫುಲ್ ಎಲ್ಲ ಇವಾಗ ಯಾವುದೋ ಪಾಪ ಗಾಡಿ ಬಂದು ಅವ್ರ ಗಾಡೀಲಿ ಹಾಕ್ಬಿಟ್ಟು ಕಳಿಸ್ತಾ ಇದ್ದೀವಿ. 2 ವೀಲರ್ ಅವರು ಇಲ್ಲೇ ಲೋಕಲ್ ಅವ್ರಂತೆ ಸರ್, ಅವರು ಬಿಡಗ್ನಹಳ್ಳಿ. ಅದೇ ಗಾಡಿ ಅವ್ರ ಹೆಸರು ಏನು ಗೊತ್ತಿಲ್ಲ ಸರ್. ಅವ್ರ ಫ್ಯಾಮಿಲಿ ಪಾಪ ಇದರಲ್ಲಿದ್ದಾರೆ. ಸೊ ಅವರು ಏಟಾಗಿದೆಯಲ್ಲ, ಅದಕ್ಕೆ ಅವ್ರು ಇನ್ನೂ ಏನು ಮಾಹಿತಿ ತಿಳ್ಕೊಂಡಿಲ್ಲ. ಇವಾಗ ಟ್ರಾಫಿಕ್ ಅವ್ರು ಬಂದಿದ್ದಾರೆ, ಎಲ್ಲ ಕ್ಲಿಯರ್ ಮಾಡಿ ಕಳಿಸ್ಕೊಡ್ತಾವ್ರೆ. ಬೆಂಗಳೂರಿಂದ ಆದಿಯೋಗಿಗೆ ಹೋಗ್ತಾಯಿದ್ರು. ಓಕೆ, ಅಲ್ಲೇ ಆಕ್ಸಿಡೆಂಟ್ ಓನ್ ಮಾಡಿಬಿಟ್ಟು ಹೋಗ್ಬಿಟ್ಟಿದೆ. ಅವನು ಒಂದೊಂದು ತಪ್ಪಿದ್ರು. ಕಾರ್ ನಮ್ಮ ಫ್ರೆಂಡ್ದು ಓನ್ ಡ್ರೈವರ್ಗೆ ಕಳಿಸಿದ್ವಿ. ಯಾರು ಡ್ರೈವರ್ಗೆ ಇವಾಗ ಒಂದು ತಪ್ಪಾಯಿತು, ಒಂದು ತಪ್ಪಿದ್ರು ಸ್ವಲ್ಪ. ಅವನು ಹೋಗ್ತಾಯಿದ್ರು ರಾಯಜಿಲ್ಲೆ, ಓನಲ್ಲಿ ಹೊರಿಸ್ಬಿಟ್ಟು ಅವನು ಹೋಗ್ಬಿಟ್ಟಿದೆ. ಮತ್ತೆ ನಾನು ಎಲ್ಲರೂ ಸಪೋರ್ಟ್ ಮಾಡಿಬಿಟ್ಟು ಘಟನೆ ಯಾವುದು ಅದು ಗಾಡಿ ಒಂದು ಟ್ರಾವೆಲ್ ಮಾಡ್ತಾಯಿದ್ರು, ಟರ್ನಿಂಗ್ದು ಯಾವುದು ಏನು ಓವರ್ಟೇಕ್ ಅಲ್ಲ ಗಾಡಿ ಓವರ್ಟೇಕ್ ಬಂದರು. ಓವರ್ಟೇಕಲ್ಲೇ ಮಾಡಿ ಹೊರಿಸ್ಬಿಟ್ಟಿದ್ರು. ಆ ಥರ ಗಾಡಿ ಬಂತು. ಆ ಥರ ಹಾಂ, 2 ವೀಲರ್ನ ಈಗ ಇನ್ನೊಂದು ಕಾರ್ ಬರ್ತಾಯಿದ್ರು. ಅವನಿಗೂ ಓವರ್ಟೇಕ್ ಮಾಡಿದ್ದು, ಅವನು ಲೆಫ್ಟ್ ಕಟ್ಟಿದ್ದು. ಲೆಫ್ಟಲ್ಲೇ ಮಾಡಿಬಿಟ್ಟು ಅವನು ಸ್ವಲ್ಪ ಅವ್ನ ಗಾಡಿ ಬಂದುಬಿಟ್ಟಿದ್ದು, ಅವನಿಗೆ ಹರಿಸ್ಬಿಟ್ಟಿದ್ದು. ಅವನು ಮಾಡಿಬಿಟ್ಟು ಹೋಗ್ಬಿಟ್ಟಿದೆ. ಹಾಂ, ಎಸ್ಕೇಪ್. ಎಲ್ಲರೂ ಸಪೋರ್ಟ್ ಮಾಡಿದ್ವಿ ಅವನಿಗೆ. ಎಲ್ಲರೂ ಸಪೋರ್ಟ್ ಮಾಡಿಬಿಟ್ಟು ಡ್ರೈವರ್ ಎಸ್ಕೇಪ್ ಆಗತ್ತೆ. ನಿಮ್ಮ ಕಾರ್ ಫುಲ್ ಸ್ಪೀಡಲ್ಲಿ ಇತ್ತು ಅದು? ಅಲ್ಲ, ಮತ್ತೆ ಕಾರ್ ಒಳಗಡೆ ತೂರ್ಕೊಂಡು ಅಲ್ಲ, ಯಾರೋ ಅವನು ಹ್ಯಾಟ್ ಸಪೋರ್ಟ್ ಮಾಡ್ತಾಯಿದ್ರು. ತವಡನಹಳ್ಳಿ ರಮೇಶ್, CTV ನ್ಯೂಸ್. ಸರ್ಕಾರ ಬಯಲು ಶೌಚಾಲಯ ನಿಷೇಧ ಜಾರಿಗೊಳಿಸಿದೆ. ಆದರೆ ಪುರಸಭೆ ಆಡಳಿತ ವೈಫಲ್ಯದಿಂದ ಬಯಲು ಶೌಚಕ್ಕೆ ದಾರಿ ಮಾಡಿಕೊಟ್ಟಿದೆ. ಸಾರ್ವಜನಿಕರಿಗೆ ಇದೀಗ ಬಯಲು ಶೌಚಾಲಯವೇ ಗತಿ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಬಾಗೇಪಲ್ಲಿ ಪಟ್ಟಣದ 17ನೇ ವಾರ್ಡಿನ ಭಜನೆ ಮಂದಿರ ರಸ್ತೆಯ ಪಕ್ಕದಲ್ಲಿ ನಿರ್ಮಿಸಿರುವ ಶೌಚಾಲಯ ಸರಿಯಾದ ನಿರ್ವಹಣೆ ಇಲ್ಲದೆ ಶೌಚಾಲಯಕ್ಕೆ ಬೀಗ ಹಾಕಿರುವುದು ಕಂಡುಬಂದಿದೆ. ಗ್ರಾಮೀಣ ಭಾಗದಿಂದ ಬರುವ ಸಾರ್ವಜನಿಕರು ಸರಿಯಾದ ಶೌಚಾಲಯ ಇಲ್ಲದೆ ಬಯಲು ಶೌಚಾಲಯವೇ ಗತಿಯಾಗಿದೆ. ಪುರಸಭೆಯ ನಿರ್ಲಕ್ಷ್ಯ ಎಂದು ಸಾರ್ವಜನಿಕರು ದೂರಿದರು. ಬಾಗೇಪಲ್ಲಿ ಪಟ್ಟಣದಲ್ಲಿ ನ್ಯಾಷನಲ್ ಕಾಲೇಜಿನಿಂದ ಸಿವಿಲ್ ನ್ಯಾಯಾಲಯದವರೆಗೂ ಒಂದೇ ಒಂದು ಮುಖ್ಯ ರಸ್ತೆ ಇದೆ. ಮುಖ್ಯ ರಸ್ತೆಯಲ್ಲಿಯೇ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳಿವೆ. ಬಹುತೇಕವಾಗಿ ವ್ಯಾಪಾರ ವಹಿವಾಟು, ಬೀದಿ ವ್ಯಾಪಾರ ಹೆಚ್ಚಾಗಿದೆ. ಪಟ್ಟಣದ ಬಸ್ ನಿಲ್ದಾಣದ ಮುಂದೆ ಆವುಲಮಂದೆ, ಗಂಗಮ್ಮಗುಡಿ ಬೀದಿ, ಭಜನೆ ಮಂದಿರ, ಕುಂಬಾರಪೇಟೆ, ಸಂತೆ ಮೈದಾನದ ರಸ್ತೆ, ಗೂಳೂರು ರಸ್ತೆ, ಚಿಂತಾಮಣಿ ರಸ್ತೆ ವೃತ್ತಗಳು ಇದೇ ಮುಖ್ಯ ರಸ್ತೆಯಲ್ಲಿದೆ. ಮುಖ್ಯ ರಸ್ತೆಯಲ್ಲಿ ಪುರಸಭೆಯವರು ಸಾರ್ವಜನಿಕರ ಶೌಚಾಲಯ ನಿರ್ಮಿಸಿಲ್ಲ. ಇದೀಗ ಶೌಚಾಲಯ ಕೆಡವಿರುವುದರಿಂದ ಕೃಷಿ ಕೂಲಿಕಾರರಿಗೆ ಶೌಚಾಲಯ ಇಲ್ಲದೆ ತೀವ್ರ ತೊಂದರೆಯಾಗಿದೆ. ಪುರುಷರು ತಡೆಗೋಡೆಯ ಪಕ್ಕದಲ್ಲಿ ಬಯಲು ಶೌಚಕ್ಕೆ ಹೋಗುತ್ತಿದ್ದಾರೆ. ಆದರೆ ಮಹಿಳಾ ಕಾರ್ಮಿಕರು, ಹೆಣ್ಣು ಮಕ್ಕಳು ತುರ್ತು ಪರಿಸ್ಥಿತಿಯಲ್ಲಿ ಸಂಕಷ್ಟ పడువంతాಗಿದೆ. బాత్రూమ్ అంతా కట్టించినారు, కానీ అదే ఓపెనింగ్ లేదు, ఏమీ లేదు. ఊరికే కట్టి ఇసిపెట్టేసినారు. వచ్చిన వాళ్ళంతా ఉచ్చులు పోస్తారు. ఇక్కడ మాకు చాలా ఇబ్బంది అయింది సార్. దయచేసి ఈ ఉచ్చులు పోసేది లేకుండా ఉంటే మాకు బాగుంటుంది. పిల్లలకి కూడా బాగలేకుండా అయిపోతుంది. చాలా ఇబ్బంది అయిపోయింది సార్. ఇక్కడ రీసెస్ చాలా గలీజు, నీటి వరకు రుచి చేస్తారు. మా ఇంటి దాకా వస్తాయి ఉచ్చులు గొత్తంతా.
ఉండక వేయలేసా వాసనకి గొత్తాసన అవుతులే ఒక 5 నిమిషాలు కుక్కొనే ಅಂತ లేదు చాలా ఇబ్బంది అయిపోయింది ಸರ್ ಮಾಕೀಗ. ಗೂಳೂರು ಸರ್ಕಲ್ ಮುಖ್ಯ ರಸ್ತೆಗೆ ಅಂಟಿಕೊಂಡಂತೆ ಸಮಾಜ ಕಲ್ಯಾಣ ಇಲಾಖೆ ಬಾಲಕಿಯರ ಮೆಟ್ರಿಕ್ ಪೂರ್ವ ನಂತರದ ವಿದ್ಯಾರ್ಥಿ ನಿಲಯಗಳಿವೆ. ಜನರು ಕಾಂಪೌಂಡ್ಗೆ ಮೂತ್ರ ವಿಸರ್ಜನೆ ಮಾಡುತ್ತಿರುವುದರಿಂದ ವಿದ್ಯಾರ್ಥಿಗಳು ಕಿಟಕಿ ಮುಚ್ಚಿಕೊಂಡಿರಬೇಕಾಗಿದೆ. ಈ ಬಗ್ಗೆ ನಿವಾಸಿ ಕಮಲಮ್ಮ ಮಾತನಾಡಿ, ದಿನನಿತ್ಯ ವ್ಯಾಪಾರ ಚಟುವಟಿಕೆಗಳಿಗೆ ಗ್ರಾಮೀಣ ಭಾಗದ ಜನರು ಬರುತ್ತಾರೆ. ಇಲ್ಲಿ ಶೌಚಾಲಯವಿದ್ದರೂ ಸರಿಯಾದ ನಿರ್ವಹಣೆ ಇಲ್ಲ. ಎಲ್ಲ ಸಾರ್ವಜನಿಕರು ಇಲ್ಲೇ ಬಂದು ಬಯಲು ಶೌಚಾಲಯಕ್ಕೆ ದಾರಿ ಹಿಡಿಯುತ್ತಿದ್ದಾರೆಂದು ಸುತ್ತಮುತ್ತಲಿನ ಮನೆಯವರು ಮೂಗು ಮುಚ್ಚಿಕೊಂಡು ಹೋಗೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸಬೇಕೆಂದು ತಿಳಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಹಳೆ ಲವರ್ ಸಹವಾಸ ಬಿಟ್ಟು ಬೇರೊಬ್ಬ ಯುವಕನ ಜೊತೆ ಆಕೆ ಮದುವೆ ಮಾಡಿಕೊಂಡಿದ್ಲು. ಆದರೆ ಹಳೆ ಲವರ್ ಜೊತೆ ಬೆಡ್ರೂಮ್ ಹಂಚಿಕೊಂಡಿದ್ದ ವಿಡಿಯೋವನ್ನು ಆಕೆಯ ಗಂಡನಿಗೆ ರವಾನೆ ಮಾಡಿದ್ರು. ಇದರಿಂದ ನೊಂದ ಆಕೆಯ ಗಂಡ ಆಕೆಯನ್ನು ವಾಪಸ್ ತವರು ಮನೆಗೆ ಕಳುಹಿಸಿದ್ದನು. ಇದರಿಂದ ನೊಂದ ಆಕೆ ನ್ಯಾಯಕ್ಕಾಗಿ ಪ್ರಿಯಕರನ ಮನೆ ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆ ಮಾಡಿದ್ರು. ನ್ಯಾಯ ಸಿಗದ ಹಿನ್ನೆಲೆ ಕೊನೆಗೆ ಜಿಲ್ಲಾಡಳಿತ ಭವನದ ಎದುರು ಚಳಿ ಗಾಳಿ ಎನ್ನದೆ ಧರಣಿಗೆ ಕುಳಿತಿದ್ದಾಳೆ. ಇಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕೆಂಪನಹಳ್ಳಿ ಗ್ರಾಮದ 20 ವರ್ಷದ ಯುವತಿ ಕಳೆದ 20 ದಿನಗಳ ಹಿಂದಷ್ಟೇ ಬೆಂಗಳೂರು ಮೂಲದ ಯುವಕನ ಜೊತೆ ಸಪ್ತಪದಿ ತುಳಿದು ನವದಾಂಪತ್ಯಕ್ಕೆ ಕಾಲಿಟ್ಟಿದ್ದಳು. ಆದರೆ ಹನಿಮೂನ್ ಮುಗಿಯುವುದಕ್ಕೂ ಮುನ್ನ ಯುವತಿಯ ಪ್ರಿಯಕರ ಅಂಬರೀಶ್ ಸ್ನೇಹಿತ ಸುನಿಲ್ ಹಾಗೂ ಪರಿಚಯಸ್ಥ ಭಾನುಪ್ರಿಯ ಸೇರಿಕೊಂಡು ಯುವತಿ ಹಾಗೂ ಅಂಬರೀಶ್ ಬೆಡ್ರೂಮ್ ಹಂಚಿಕೊಂಡಿರುವ ವಿಡಿಯೋವನ್ನು ಯುವತಿಯ ಗಂಡನಿಗೆ ರವಾನೆ ಮಾಡಿದ್ರಂತೆ. ಇದನ್ನು ಕಂಡ ಯುವತಿಯ ಗಂಡ ಕೈ ಹಿಡಿದ ಪತ್ನಿಯ ಮಾಂಗಲ್ಯ ಕಿತ್ತು ವಾಪಸ್ ತವರು ಮನೆಗೆ ಕಳುಹಿಸಿದ್ದಾನಂತೆ. ಈಗ ತನಗೆ ನ್ಯಾಯ ಕೊಡಿಸಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಹಗಲು ರಾತ್ರಿ ಧರಣಿ ನಡೆಸಿದ್ದಾಳೆ. ನನ್ನ ಹೆಸರು ಪ್ರೇಮ, ನಮ್ಮೂರು ಕೆಂಪನಹಳ್ಳಿ. 4 ಇಯರ್ಸ್ನಿಂದ ಲವ್ ಮಾಡ್ಕೊಂಡಿದ್ದು ಸರ್ ಅಂಬರೀಷ್ ಅನ್ನೋರು. ನಾವು 4 ಇಯರ್ಸ್ನಿಂದ ಲವ್ ಮಾಡಿಕೊಂಡು ಇದ್ವಿ. ಮತ್ತು ಪಾರ್ಕು, ದೇವಸ್ಥಾನಗಳು ಅವೆಲ್ಲ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನಾನು ನಂಬಿಸಿ ಎಲ್ಲ ಇದು ಮಾಡಿದೆ ಸರ್. ಸರಿ ಆಯಿತು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಇದು ಮಾಡಿದೆ ಸರ್. ಮಾಡ್ಕೊಂಡಿದ್ದಾದಮೇಲೆ ಬಾ ನಾವು ಬರ್ಡೇಗೆ ಹೋಗೋಣ ಬಾ ಅಂತ ಹೇಳ್ದೆ ಕರ್ಕೊಂಡೋದೆ ಸರ್. ಇಲ್ಲ ನಾನು ಬರೋಲ್ಲ ಅಂದ್ರೂ ಬಾ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡೋದೆ ಸರ್. ಕರ್ಕೊಂಡು ಹೋಗಿದ್ದಾದಮೇಲೆ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನನಗೇನೋ ಜ್ಯೂಸ್ ಕೊಟ್ಟೆ ಸರ್. ನಾನು ಪ್ರಜ್ಞೆ ಇಲ್ಲದೆ ಆಗೋದೆ ಸರ್. ಅಷ್ಟೇ ಸರ್ ನನಗೆ ನೆನಪು. ಮತ್ತು ನೋಡಿದ್ರೆ ಏನಪ್ಪ ಹಿಂಗೆಲ್ಲ ಮಾಡಿದ್ಯಾ ಅಂತೇಳಿದ್ರೆ, ಇವಾಗ ನಾನೇನು ತಪ್ಪು ಮಾಡಿದ್ದೀನಿ, ನಾನು ನಿನ್ನ ಮದುವೆ ಆಗ್ತೀನಲ್ಲ, ಇವಾಗ ನಾನು ಮಾಡಿದ್ರಾಗ ಏನು ತಪ್ಪೈತೆ ಅಂತ ಸರ್. ಸರಿ ಆಯಿತು ನಿನ್ನ ಮದುವೆ ಆಗ್ತೀಯ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ ಸರ್. ಹಂಗೆ ಇದ್ದೆ ಸರ್. ಸರಿ ನಿನ್ನ ಮದುವೆ ಆಗಿ ಮಾಡ್ಕೊತೀಯಲ್ಲ ಅಂತೇಳ್ಬಿಟ್ಟು ನಾನು ಕಲ್ಲಾಗೋದೆ ಸರ್. ಮತ್ತು ನಮ್ಮ ಮನೆಗೆ ನನಗೆ ನೋಡ್ತಾಯಿದ್ರು ಸರ್ ಬೇರೆಯವ್ರನ್ನ ಮದುವೆ ಮಾಡೋಕ್ಕೆ. ಆವಾಗ ನಾನು ಹೇಳಿದೆ ಸರ್, ಇವಾಗ ನಾವು ಲವ್ ಮಾಡ್ಕೊಂಡಿದ್ದೀವಲ್ಲ, ಇವಾಗ ನನ್ನ ಮದುವೆ ಆಗು ಅಂತೇಳಿದ್ರೆ, ಇಲ್ಲ ಆಗಲ್ಲ, ನೀವು ಎಸ್ಸಿ ನಾವು ಗೊಲ್ರು, ಮದುವೆ ಮಾಡ್ಕೊಳಕ್ಕೆ ಆಗಲ್ಲ ನನ್ನ ಕೈಯಲ್ಲಿ, ನಿನ್ನ ಲೈಫ್ ನೀನು ನೋಡ್ಕೊ, ನಮ್ಮ ಅಣ್ಣವ್ರಿಗೆ ಮದುವೆ ಮರ್ಯಾದೆ ಇರಲ್ಲ, ಏನೂ ಇರಲ್ಲ, ನಿನ್ನ ಲೈಫ್ ನೀನು ನೋಡ್ಕೊ ಅಂತ. ಯಾಕಪ್ಪ ಗೊಲ್ರು ಸರ್ ಅಂತ ಹೇಳಿದೆ ಸರ್. ಇಲ್ಲ ಇವಾಗ ನೀನು ಇದು ಮಾಡಿದೆಯಲ್ಲ, ಲವ್ ಮಾಡ್ತಾಯಿದ್ದೆ, ಮಾಡ್ಕೊಳ್ಳೇಬೇಕು ಅಂದರೆ, ಇಲ್ಲ ನಾನು ಆಗಲ್ಲ, ನೀವು ಎಸ್ಸಿ ಅಂತ ಹೇಳಿದೆ ಸರ್. ನನ್ನ ಕಾಳುಗಳು ಎಲ್ಲ ಇಟ್ಕೊಂಡು ಹೋದೆ ಸರ್. ಅವ್ರ ಮನೆಯವ್ರಿಗೆಲ್ಲ ಗೊತ್ತು ಸರ್. ಹೇಳಿದ್ರೆ ಆಗಲ್ಲಮ್ಮ, ನಿನ್ನ ಲೈಫ್ ನೀನು ನೋಡ್ಕೊ ಹೋಗು ಅಂದರು ಸರ್. ಸರಿ ಆಯಿತು, ನಮ್ಮ ಮನೆಗೆ ಹೇಳಿದ್ರೆ ಬೈತಾರೆ ಅಂದ್ಬಿಟ್ಟು ನಾನು ನಮ್ಮ ಮನೆಗೆ ಹೇಳಿಲ್ಲ ಸರ್ ಯಾರಿಗೂ. ಸರಿ ಅವ್ರು ಮಾಡ್ತಾವ್ರಲ್ಲ ಅವ್ರನ್ನೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವರು ನೋಡಿದವ್ರು ಮದುವೆ ಆಗದೆ ಸರ್. ಮತ್ತು ಮದುವೆ ಆಗಿದ್ದು 20 ದಿವಸಕ್ಕೆ ಅದೇನೋ ಫೋಟೋಸು ವೀಡಿಯೋಸು ಎಲ್ಲ ನಮ್ಮ ಯಜಮಾನ್ರಿಗಾಗಿದ್ದಾರೆ ಸರ್. ಅವರು ಅಂಬರೀಷ್ ಅನ್ನೋರು ಆಗಿದ್ಮೇಲೆ ಅವರು ನಮ್ಮ ಯಜಮಾನ್ರ ವೀಡಿಯೋಸು ಫೋಟೋಸ್ ಎಲ್ಲ ನೋಡಿ, ಅಮ್ಮ ನೀನು ಬೇಡ ನನಗೆ ಅಂತೇಳ್ಬಿಟ್ಟು ತಾಲಿ ಎಲ್ಲ ಕಿತ್ಕೊಂಡು ಕಳಿಸ್ಬಿಟ್ಟಿದ್ದಾರೆ ಸರ್.
ಮತ್ತು ಹಿಂಗೆಲ್ಲ ಇವನ್ನೆಲ್ಲ ಮಾಡಿರೋದು ಅಂತ ಹೇಳ್ಬಿಟ್ಟು ಮತ್ತು ನಾನು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡೆ ಸರ್. ಕೂತ್ಕೊಂಡ್ರೆ ಅಲ್ಲಿ ನೀರು ಊಟ ಏನೂ ಇರಲಿಲ್ಲ ಸರ್. 2 ಡೇಸಿಂದ ಅಲ್ಲೇ ಕೂತ್ಕೊಂಡಿದ್ವಿ ಸರ್. ಆದ್ರೂ ಅವ್ರು ನಮಗೆ ಏನು ಇದು ಮಾಡಿಲ್ಲ ಸರ್. ಮಾಡಿಕೊಂಡ್ರು ನಮ್ಮನ್ನೇ ಬೈದು ಎಲ್ಲ ಇದು ಮಾಡಿ ಕಳಿಸ್ಬಿಟ್ರು ಸರ್ ಅಲ್ಲಿಂದ. ಮತ್ತು DC ಆಫೀಸ್ ಮುಂದೆ ಕೂತ್ಕೊಂಡ್ರೆ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು DC ಆಫೀಸ್ ಮುಂದೆ ಕೂತ್ಕೊಂಡಿದ್ವಿ ಸರ್. ಇನ್ನು ನೊಂದ ಸಂತ್ರಸ್ತೆಯ ಧರಣಿಗೆ ಆಕೆಯ ತಾಯಿ, ಅಣ್ಣ, ಬಂಧು ಬಳಗ ಸಾಥ್ ನೀಡಿದ್ದಾರೆ. ತನ್ನ ಸಂಸಾರಕ್ಕೆ ಕಲ್ಲು ಹಾಕಿದ ಆಕೆಯ ಪ್ರಿಯಕರ ಪಲಿಚರ್ಲು ಗ್ರಾಮದ ಅಂಬರೀಶ್ ಸ್ನೇಹಿತ ಸುನಿಲ್ ಹಾಗೂ ಪರಿಚಯಸ್ಥ ಭಾನುಪ್ರಿಯಾಳ ಫೋಟೋಗಳನ್ನು ಹಿಡಿದು ನ್ಯಾಯಕ್ಕಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ ಮಾಡ್ತಿದ್ದಾಳೆ. ಆದರೆ ಇತ್ತ ಆರೋಪಿತ ಭಾನುಪ್ರಿಯಾ ಸಿಟಿವಿಗೆ ಪ್ರತಿಕ್ರಿಯೆ ನೀಡಿತು. ನೊಂದ ಸಂತ್ರಸ್ತೆ ಹಾಗೂ ಆಕೆಯ ಪ್ರಿಯಕರ ಅಂಬರೀಶ್ ತನಗೆ ಪರಿಚಯಸ್ಥರು, ಆದರೆ ಆಕೆಯ ಗಂಡನೂ ಗೊತ್ತಿಲ್ಲ, ಅವರ ನಂಬರೂ ಗೊತ್ತಿಲ್ಲ, ನಾನು ಯಾರಿಗೂ ಅವರ ವಿಡಿಯೋ ಕಳುಹಿಸಿಲ್ಲ. ಆದರೂ ತನ್ನ ಫೋಟೋ ಹಿಡಿದು ಧರಣಿ ನಡೆಸಿದ್ದು ಯಾಕೆ ಎಂದು ಗೊತ್ತಿಲ್ಲ ಎಂದು ಆರೋಪ ಮಾಡಿದ್ದಾಳೆ. ವಿಡಿಯೋಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಅವ್ರು ನನಗೆ ಗೊತ್ತು ಅಷ್ಟಕ್ಕಷ್ಟೇ, ಬಟ್ ತುಂಬ ಏನಿಲ್ಲ. ನನಗೆ ಆ ವಿಡಿಯೋಗೂ ನನಗೂ ಏನೂ ಸಂಬಂಧ ಇಲ್ಲ. ನನ್ನ ಫೋಟೋ ಇಟ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ, ಏನಕ್ಕಂತ ನನಗೂ ಗೊತ್ತಿಲ್ಲ. ಅದಕ್ಕೂ ನನಗೂ ಸಂಬಂಧ ಇಲ್ಲ ಸರ್. ಯಾವುದೇ ಥರದ ಸಂಬಂಧನೂ ಇಲ್ಲ ಆ ವಿಡಿಯೋಗೂ ನನಗೂ. ಯಾರು ಸರ್? ಇದ್ದಾರೆ ಸರ್, ಪರಿಚಯ ಇದ್ದಾರೆ. ಅವರೆಲ್ಲರೂ ಪರಿಚಯ ಇದ್ದಾರೆ ಅಂದರೆ ಅಷ್ಟಕ್ಕಷ್ಟೇ. ಡೈಲಿ ಏನು ಮಾತುಕತೆ ಇಲ್ಲ. ತಿಂಗಳಿಗೊಂದ್ಸರಿನೋ 15 ದಿನಕ್ಕೊಂದ್ಸರಿ ಅವರೇ ಮಾಡೋರು, ಅವರೇ ವೀಡಿಯೋ ಕಾಲ್ಗಳು ಮಾಡಿ ರೂಮ್ಗಳಲ್ಲಿರೋದನ್ನೆಲ್ಲ ತೋರಿಸೋರು. ಅದಕ್ಕೂ ಅಷ್ಟೇ ನೋಡಿ. ನಾನು ನಮ್ಮ ಮನೇಲಿ ಬೈದಾಗಿಂದ, ನಮ್ಮ ಮನೇಲಿ ಗಲಾಟೆ ಆದಾಗಿಂದ ಅವ್ರ ಸವಾಸ ನಾನು ಬಿಟ್ಬಿಟ್ಟಿದ್ದೀನಿ. ಇಲ್ಲ ಸರ್, ಅವ್ರ ಗಂಡ ಯಾರು ಸರ್? ಅವ್ರ ಗಂಡ ಯಾರು ಅಂತಲೇ ನನಗೆ ಗೊತ್ತಿಲ್ಲ ಸರ್. ಅಲ್ಲ, ಅವ್ರ ಗಂಡ ಎಲ್ಲಿದ್ದಾರೆ, ಯಾರು, ಅವ್ರು ಹೇಗಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಹುಡುಗಿ ಮದುವೆ ಆಗಿದ್ದಿನ, ಕರ್ಕೊಂಡು ಓಡೋಗಿ ಮದುವೆ ಆಗಿದ್ದಿನ ಫೋಟೋಸ್ ಕಳಿಸಿದ್ದಾಳೆ. ಫೋಟೋದಲ್ಲಿ ನೋಡಿರೋದು ಬಿಟ್ಟರೆ ಅವ್ರ ಗಂಡ ಯಾರು, ಏನು, ಎತ್ತ ಅಂತಲೂ ನನಗೆ ಗೊತ್ತಿಲ್ಲ ಸರ್. ಅವ್ರ ಗಂಡನೇ ಗೊತ್ತಿಲ್ಲ, ನಾನು ಹೆಂಗೆ ಸರ್ ಕಳಿಸ್ಲಿ? ಅವ್ರ ಗಂಡ ಯಾರು ಅಂತ ಗೊತ್ತಾದ್ರೆ ತಾನೇ ನಾನು ಕಳ್ಸೋಕ್ಕಾಗುತ್ತೆ ಸರ್. ಸುನೀಲ್ ಅಣ್ಣ ನಮಗೆ ಇವಾಗಿಂದ ಅಲ್ಲ, ತುಂಬ ದಿನದಿಂದ ಪರಿಚಯ. ಅಂಬರೀಷ್ ಅನ್ನೋ ಹುಡುಗ ಬಂದುಬಿಟ್ಟು ಒಂದು 3 ಮಂತ್ಸ್ ಬ್ಯಾಕ್ ಪರಿಚಯ ಅಷ್ಟೇ ಸರ್. ಅವ್ರ ಅತ್ತೆ ಮಗಳಂತೆ ಸರ್, ನಮಗೆ ಗೊತ್ತಿಲ್ಲ. ಸ್ವಂತ ಅತ್ತೆ ಮಗಳೇ ಅಂತೆ. ಪ್ರೇಮ ಅನ್ನೋ ಹುಡುಗಿಗೆ ಸುನೀಲ್ ಅನ್ನೋ ಹುಡುಗ ಅತ್ತೆ ಮಗ, ಪಕ್ಕ ಮನನಿ ಅಂತೆ ಸರ್. ನಮಗೆ ಗೊತ್ತಿಲ್ಲ ಅದೆಲ್ಲ, ಅದು ಗೊತ್ತಿಲ್ಲ ಸರ್. ಅವ್ರವ್ರು ಏನು ಮಾಡ್ಕೊಂಡಿದ್ದಾರೋ ನಮಗೆ ಗೊತ್ತಿಲ್ಲ, ನಾವೇನು ನೋಡಿಲ್ಲ, ನಮಗೆ ಗೊತ್ತೂ ಇಲ್ಲ ಸರ್. ನ್ಯಾಯಕ್ಕಾಗಿ ಪ್ರಿಯಕರನ ಮನೆ ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆ ಮಾಡಿದ್ರೂ ನ್ಯಾಯ ಸಿಕ್ಕಿಲ್ಲ ಅಂತ ಈಗ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಚಳಿ ಗಾಳಿ ಎನ್ನದೆ ಧರಣಿ ಕುಳಿತಿದ್ದು, ತನ್ನ ಬದುಕು ಹಾಳು ಮಾಡಿದ ತನ್ನ ಪ್ರಿಯಕರನ ಜೊತೆ ಮದುವೆ ಮಾಡಿಸಿ ಎಂದು ಅಳುವತ್ತುಕೊಂಡಿದ್ದಾಳೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲೆಯಾದ್ಯಂತ ಪೋಲಿಯೋ ಲಸಿಕೆ ಬೆಳಿಗ್ಗೆ 7 ಗಂಟೆಯಿಂದ ಹಾಕಿಸಿಕೊಳ್ಳಿ ಎಂದು ಜಾಹೀರಾತುಗಳು ನೀಡಿದ್ದಾರೆ. ಇಲ್ಲೊಬ್ಬ ಆರೋಗ್ಯಾಧಿಕಾರಿ ಲಸಿಕಾ ಕಾರ್ಯಕ್ರಮಕ್ಕೆ ಲೇಟ್ ಆಗಿ ಬಂದಿದ್ದನ್ನ ಪ್ರಶ್ನಿಸಿದ ಸ್ಥಳೀಯರಿಗೆ ಆರೋಗ್ಯಾಧಿಕಾರಿ ದಿಮಾಕು ತೋರಿಸಿ ಸಾರ್ವಜನಿಕರ ಕೆಂಗಣ್ಣಿಗೆ ಕಾರಣವಾಗಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯಾಧಿಕಾರಿಯಾಗಿ ಡಾಕ್ಟರ್ ರಾಗಿಣಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಆರೋಗ್ಯ ಇಲಾಖೆಯವರು ಕೆಲವು ದಿನಗಳಿಂದ ಪತ್ರಿಕೆಗಳಲ್ಲಿ ಆಟೋಗಳ ಮೂಲಕ ಪಲ್ಸ್ ಪೋಲಿಯೋ ಲಸಿಕಾ ಡಿಸೆಂಬರ್ 21ರಂದು 7 ಗಂಟೆಯಿಂದ ಲಸಿಕಾ ಹಾಕಲಾಗುವುದೆಂದು ಪ್ರಕಟಣೆ ಹೊರಡಿಸಿದ್ದಾರೆ. ಅದರಂತೆ ಮಂಡಿಕಲ್ ಆಸ್ಪತ್ರೆಯ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಸ್ಥಳೀಯ ಮುಖಂಡರು, ಮಂಡಿಕಲ್ ವ್ಯಾಪ್ತಿಯ ಪೋಷಕರು, ಮಕ್ಕಳು 7 ಗಂಟೆಯಿಂದ ಲಸಿಕಾ ಕಾರ್ಯಕ್ರಮಕ್ಕೆ ಕಾದಿದ್ದಾರೆ. ಆದರೆ ಮಂಡಿಕಲ್ ಆರೋಗ್ಯಾಧಿಕಾರಿ ರಾಗಿಣಿ ಮಾತ್ರ ಕಾಟಾಚಾರಕ್ಕೆ ಬರುವ ಹಾಗೆ 9 ಗಂಟೆಗೆ ಬಂದಿದ್ದಾರಂತೆ. ಇನ್ನು ಆರೋಗ್ಯಾಧಿಕಾರಿ ಬರುವವರೆಗೂ ಸಾರ್ವಜನಿಕರು, ಆಸ್ಪತ್ರೆಯ ಸಿಬ್ಬಂದಿ, ಪೋಷಕರು ಮಕ್ಕಳನ್ನಿಡಿದು ಕಾದು ನಿಂತಿದ್ದಾರೆ. 7 ಗಂಟೆ ಪ್ರೋಗ್ರಾಮು, ನೀವು 8 ಗಂಟೆ ಆದ್ರೂ ಪ್ರಾರಂಭ ಮಾಡದೇ ಇದ್ರೆ ಬೆಳಗ್ಗೆ ವ್ಯವಸಾಯಕ್ಕೆ ಅಲ್ಲಿ ಇಲ್ಲಿ ಹೋಗೋರು ಇರ್ತಾರೆ, ಮಕ್ಕಳು ಕರ್ಕೊಂಡು. ಇಲ್ಲ, ಹಾಸ್ಪಿಟ್ಲ್ಗೆ ಹೋಗೋ ಪೇಷಂಟ್ಗಳ ಹತ್ರನೂ ಅಷ್ಟೇ ನಿಮ್ಮ ಸ್ಟಾಫ್ ತುಂಬಾ ನೆಗ್ಲೆಕ್ಟ್. ಏನ್ ಮೆಡಿಕಲ್ ಆಫೀಸರ್ ಇನ್ಯಾವ ರೀತಿ ನೀವು ಸೇವೆ ಮಾಡಕ್ಕಿರೋರು?
ಅಧಿಕಾರ ಚಲಾಯಿಸಕ್ಕಲ್ಲ ಇರೋದು, ಸೇವೆ ಮಾಡಕ್ಕಿರೋದು ನೀವು. ಹೆಣ್ಮಕ್ಳಲ್ಲ ಎಲ್ಲಾ ಕಡೆನೂ ಅದೇ ರೀತಿ ಇದಾರ, ಬೇರೆ ಕಡೆ ಮಾಡ್ತಾ ಇಲ್ವೇನಾ? ಬೇರೆ ಕಡೆ ಸ್ಟಾಫ್ ಇಲ್ವಾ? ಮಾಡ್ತಾ ಇರೋರು ಸರ್ವಿಸ್ ಮಾಡೋದು ಕಲ್ತ್ಕೊಳ್ಳಿ, ಅಧಿಕಾರ ಚಲಾಯಿಸೋದಲ್ಲ. ಆರೋಗ್ಯಾಧಿಕಾರಿ ರಾಗಿಣಿ ಬಂದ ಕೂಡಲೇ ಮುಖಂಡರು, ಪೋಷಕರು ಪ್ರಶ್ನಿಸಿದ್ದಾರೆ. ಆದರೆ ಆರೋಗ್ಯಾಧಿಕಾರಿ ಮಾತ್ರ ತಮ್ಮ ಧಿಮಾಕು ತೋರಿಸಿ ಸಾರ್ವಜನಿಕರ ಮೇಲೆ ಕೂಗಾಡಿದ್ದಾರೆ. ಇದನ್ನು ಪ್ರಶ್ನಿಸಿದ ಪತ್ರಕರ್ತರ ಮೇಲೆಯೂ ದರ್ಪ ತೋರಿದ್ದು ಆರೋಗ್ಯ ಇಲಾಖೆಗೆ ಅವಮಾನದ ಸಂಗತಿಯಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲ ಬಿಟ್ಟು ಹೋಗ್ರಿ, ಬೇರೆಯವರ ಹಾಸ್ಪಿಟಲ್ ನೋಡ್ಕೊಳ್ಳಿ, ಪರವಾಗಿಲ್ಲ, ದಂಡಿಯಾಗಿದ್ದಾರೆ. ನೀವು ಮಾಡಿಸ್ಕೊಂಡು ಹೋಗಿ, ನಮ್ಗೆ ಇಲ್ಲಿ ಮಂಡಿಕಲ್ಲಲ್ಲಿ ಮಾಡಕ್ ಆಗಲ್ಲ, ನಮ್ಮ ಕೈಯಲ್ಲಿ ಮಂಡಿಕಲ್ಲಲ್ಲಿ ಮಾಡಕ್ ಆಗಲ್ಲ. ಮೇಡಮ್ ಅವರ, ನೀವು ಸಾರ್ವಜನಿಕ ಜೀವನಕ್ಕೆ ಎಲ್ಲದಕ್ಕೂ ಇರೋದು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್,
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ನಂಜನಗೂಡು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಉದ್ಘಾಟನೆಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ನೀಡಿದರು. ನಂಜನಗೂಡು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಉದ್ಘಾಟನೆಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ನೀಡಿದರು. 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯಾದ್ಯಂತ ಇಂದು ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಆರಂಭವಾಗಿದ್ದು 5 ವರ್ಷದೊಳಗಿನ ಪ್ರತಿಯೊಬ್ಬ ಮಕ್ಕಳಿಗೂ ಪೋಲಿಯೋ ಲಸಿಕೆಯನ್ನು ತಪ್ಪದೇ ಹಾಕಿಸಿ ಪೋಲಿಯೋ ಮುಕ್ತ ಭಾರತದತ್ತ ನಾವೆಲ್ಲರೂ ಕೈ ಜೋಡಿಸೋಣ ಎಂದರು. ನಮ್ಮ ನಂಜನಗೂಡು ತಾಲೂಕು ಆಸ್ಪತ್ರೆಯಲ್ಲಿ ಪಲ್ಸ್ ಪೋಲಿಯೋ ಡ್ರಾಪ್ಸನ್ನು ಹಾಕುವಂಥ ಒಂದು ಕಾರ್ಯಕ್ರಮ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಈಗ ನಮ್ಮ ದೇಶದಲ್ಲಿ 2014ರಿಂದನೇ ನಾವು ಪಲ್ಸ್ ಪೋಲಿಯೋ ಒಂದು ಕಾಯಿಲೆ ಇತ್ತು, ಇನ್ನು ಇರೆಡಿಕೇಟ್ ಮಾಡಿದ್ದೀವಿ. ಆದರೂ ಕೂಡ ಅಕ್ಕಪಕ್ಕದ ದೇಶಗಳಲ್ಲಿ ಇನ್ನೂ ಆ್ಯಕ್ಟಿವ್ ಕೇಸಸ್ ಇರೋದ್ರಿಂದ ನಾವು ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಆದ್ದರಿಂದ ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರ ಗೌರವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಎಲ್ಲ ನಮ್ಮ ತಾಲೂಕಿನಲ್ಲಿ ಸುಮಾರು 20,652 ಮಕ್ಕಳು 0 to 5 years ಒಳಗಡೆ ಇರುವಂಥ ಮಕ್ಕಳಿಗೆ ಇವತ್ತು ಪೋಲಿಯೋ ಡ್ರಾಪ್ಸನ್ನು ಈ ಒಂದು ಆಸ್ಪತ್ರೆ ಮೂಲಕ ನೀಡ್ತಾ ಇರೋವಂಥದ್ದು. ನಮ್ಮ ತಾಲೂಕಿನಾದ್ಯಂತ ಸುಮಾರು 214 ಬೂತ್ಗಳನ್ನ ಈಗಾಗಲೇ ಎಸ್ಟಾಬ್ಲಿಷ್ ಮಾಡಿರೋವಂಥದ್ದು. ಸುಮಾರು 880 ವ್ಯಾಕ್ಸಿನೇಟರ್ಸ್ ಕೂಡ ಇಲ್ಲಿ ಅವೈಲಬಲ್ ಇರೋವಂಥದ್ದು. ಆದ್ದರಿಂದ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲರೂ ಸೇರಿ ಚಾಲನೆ ನೀಡಿದ್ದೇವೆ. ನಮ್ಮ ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಕೇಂದ್ರ ಸರ್ಕಾರದ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಂದ ಕೋಲಾರದಲ್ಲಿ ವಿವಿಧ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಲಾಯಿತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ರೈಲ್ವೆ ಬ್ರಿಡ್ಜ್ ಉದ್ಘಾಟನೆ ನೆರವೇರಿಸಲಾಯಿತು. ಕೇಂದ್ರ ಸರ್ಕಾರದ ಜಲಶಕ್ತಿ ಮತ್ತು ರೈಲ್ವೆ ಇಲಾಖೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಂದ ಕೋಲಾರದಲ್ಲಿ ವಿವಿಧ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಲಾಯಿತು. ಕೇಂದ್ರ ಸಚಿವರಿಗೆ ಸಂಸದ ಮಲ್ಲೇಶ್ ಬಾಬು, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಎಂಎಲ್ಸಿ ಅನಿಲ್ ಕುಮಾರ್ ಸೇರಿದಂತೆ ಇತರೆ ಮುಖಂಡರು ಸಾಥ್ ನೀಡಿದರು. 4 ದಶಕಗಳ ಕಾಲ ಹಲವು ಏಳು ಬೀಳುಗಳನ್ನು ಕಂಡಿದ್ದೇನೆ. ನಾವೆಲ್ಲರೂ ದೂರದ ಊರುಗಳಿಗೆ ಹೋದ್ರೆ ಜನ ಖುಷಿಯಾಗುತ್ತಾರೆ. ರಾಜಕಾರಣ ಮುಳ್ಳಿನ ಹಾಸಿಗೆ, ನಿಂತ ನೀರಲ್ಲ ಹರಿಯೋ ನೀರು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದರು. ಮಾಲೂರಿನ ಟೇಕಲ್ನಲ್ಲಿ ಎಲ್ಸಿ ನಂಬರ್ 120 ರೈಲ್ವೆ ಮೇಲ್ಸೇತುವೆ ಉದ್ಘಾಟನೆ ಮಾಡಿದ ಬಳಿಕ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು, ರಾಜಕಾರಣಿಗಳು ನನ್ನ ಕಚೇರಿಗೆ ಬನ್ನಿ, ಅಭಿವೃದ್ಧಿ ಹೇಗೆಲ್ಲ ಮಾಡಬಹುದು ಎಂಬುದನ್ನು ತೋರಿಸುತ್ತೇನೆ. ಮೇಘಾಲಯ, ಹಿಮಾಚಲ ಪ್ರದೇಶ, ರಾಜಸ್ಥಾನ ಸೇರಿದಂತೆ ಹಲವು ಹಿಂದುಳಿದ ರಾಜ್ಯಗಳ ಅಭಿವೃದ್ಧಿಯಾಗುತ್ತಿದೆ. ಮೋದಿಯವರ ಸೂಚನೆಯಂತೆ ಎಲ್ಲವೂ ಅಭಿವೃದ್ಧಿ ಮಾಡಲಾಗುತ್ತಿದೆ. ಆಫ್ರಿಕಾ ದೇಶಕ್ಕೆ ನನ್ನನ್ನು ಮೋದಿಯವರು ಕಳುಹಿಸಿಕೊಟ್ಟಿದ್ರು. ಹಾಗಾಗಿ ಭಾರತ ದೇಶ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಎಂದರು.
23.5 ಕೋಟಿ ವೆಚ್ಚದ ಕಾಮಗಾರಿಗೆ ಇಂದು ಚಾಲನೆ ಸಿಕ್ಕಿದೆ. ಇನ್ನು ಮುಂದೆ ರಾಜ್ಯ ಸರ್ಕಾರದ ನೆರವು ಕೇಳಲ್ಲ. ಇಷ್ಟು ದಿನ ರೈಲ್ವೆ ಅಭಿವೃದ್ಧಿಗೆ 50:50 ಅನುಪಾತದಲ್ಲಿ ಅಭಿವೃದ್ಧಿ ಕೈಗೊಳ್ಳಲಾಗುತ್ತಿತ್ತು. ಮೊದಲು ರಾಜ್ಯ ಸರ್ಕಾರದ ಬಳಿ ಹಣ ಪಡೆಯೋದು ಸುಲಭವಾಗಿತ್ತು. ಆದರೆ ರಾಜ್ಯ ಸರ್ಕಾರದ ಪರಿಸ್ಥಿತಿ ನೋಡಿದ್ರೆ ಕಷ್ಟ. ಹಾಗಾಗಿ ಇನ್ನು ಮುಂದೆ ಎಲ್ಲವನ್ನೂ ಕೇಂದ್ರ ಸರ್ಕಾರವೇ ಮಾಡುತ್ತೆ. ಉತ್ತಮ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದೇನೆ. ಮುಂದಿನ ಬಜೆಟ್ನಲ್ಲಿ ಸಾಕಷ್ಟು ರೈಲ್ವೆ ಯೋಜನೆಗಳನ್ನು ತರಲಾಗುತ್ತದೆ ಎಂದರು. 13,000 ಲೆವೆಲ್ ಕ್ರಾಸಿಂಗ್ ತೆಗೆದಿದ್ದೇನೆ. ರಾಜ್ಯದಲ್ಲಿ 600ಕ್ಕೂ ಹೆಚ್ಚು ರೈಲ್ವೆ ಕ್ರಾಸಿಂಗ್ ತೆಗೆದಿದ್ದೇವೆ ಎಂದರು. ಮುಂದಿನ 3.5 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡೋಣ. 297 ಕೋಟಿ ಕುಪ್ಪಂ ನೂತನ ರೈಲ್ವೆ ಟ್ರ್ಯಾಕ್ 2027ಕ್ಕೆ ಉದ್ಘಾಟನೆಯಾಗಲಿದೆ. 350 ಕೋಟಿ ವೆಚ್ಚದಲ್ಲಿ ವೈಟ್ಫೀಲ್ಡ್ ಕೋಲಾರ ರೈಲು ಮಾರ್ಗ ಮಾಡಲಾಗುವುದು. ಬೆಂಗಳೂರು ದೇವನಹಳ್ಳಿ ಕೋಲಾರ ಮಾರ್ಗ ಡಬಲ್ ಟ್ರ್ಯಾಕ್ ಮಾಡಲಾಗುವುದು. ವೆಮು ಟ್ರೈನ್ ಕೊಟ್ಟರೆ 1 ಗಂಟೆಗೆ 1 ರೈಲು ಬಿಡಲಾಗುವುದು ಎಂದರು. ಕೋರಮಂಡಲ್ ಮತ್ತು ಬಂಗಾರಪೇಟೆ ಈ 3-4 ಸ್ಟೇಷನ್ಗಳನ್ನು ನೋಡ್ಕೊಬಂದು ಕೋರಮಂಡಲ್ಲು ಮುರುಗಮ್ಮು ಇವೆಲ್ಲವನ್ನು ಕೂಡ ಲೋಕಾರ್ಪಣೆಯನ್ನು ಕೂಡ ಮಾಡಿ ಬಂದಿದ್ದೀವಿ. ಮತ್ತು ಇನ್ನೂ ಬಹುತೇಕ ಸ್ಟೇಷನ್ಗಳು ಇವತ್ತು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀರಿ. ನನಗೆ ಭಾರಿ ಒಂದು ರೀತಿ ಕೋಲಾರ ಜನ ಇಷ್ಟೊಂದು ಬುದ್ಧಿವಂತರು ಯಾಕೆ ಹಿಂಗೆ ಅಂತ ನನಗೆ ಅರ್ಥ ಆಗಿರಲಿಲ್ಲ. ಕೋಲಾರದಿಂದ ಡೈರೆಕ್ಟಾಗಿ ಕೋಲಾರಕ್ಕೆ ಬೆಂಗಳೂರಿಂದ ಬರ್ತಕ್ಕಂಥ ಯಾವುದೇ ಟ್ರೈನ್ಗಳಿಲ್ಲ. ಇದು ಆಗಬೇಕಾಗಿತ್ತು, ಅದೇನೋ ಗೊತ್ತಿಲ್ಲ. ಮಲ್ಲೇಶ್ ಅಣ್ಣನ ಕಾಲ್ನಡಿಗೆಯಲ್ಲಿ ಆಗಬೇಕು ಅಂತ ಏನಾದ್ರು, ಮಲ್ಲೇಶ್ ಬಾಬುರ ಕಾಲ್ನಡಿಗೆಯಲ್ಲಿ ಆಗಬೇಕು ಅಂತ ಏನಾದ್ರು ವಿಧಿ ನಿಯಮ ಆಯಿತು ಏನೋ ಗೊತ್ತಿಲ್ಲ. ಅವ್ರ ತಂದೆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಬೈಕೆ ಇತ್ತೇನೋ. ಇವತ್ತು ಸರ್ವೆ ಆಗಿದೆ ಅನ್ನೋದನ್ನು ನಮ್ಮ ಲೋಕಸಭಾ ಮಾಜಿ ಮಂತ್ರಿಗಳಾದ ನಮ್ಮ ವರ್ತೂರು ಪ್ರಕಾಶ್ ಅವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಹಿರಿಯರಾದ ಗೋವಿಂದರಾಜನವರು, ನಮ್ಮ ಎಕ್ಸ್-MLAಗಳಾದ ನಮ್ಮ ಸಂಪಂಗಿಯವರು, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಓಂಶಕ್ತಿ ಚಲಪತಿಯವರು, ಮತ್ತು ನಮ್ಮ ಪ್ರಕಾಶ್, ಮತ್ತು ನಮ್ಮ ಹಿರಿಯರಾದ ಮಾಜಿ ವಿಧಾನಸಭಾ ಸದಸ್ಯ ವೆಂಕಮಣಿಯವರು, ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಚೌಡರೆಡ್ಡಿ ತುಪ್ಪಲ್ಲಿಯವರು, ನಮ್ಮ ಶ್ರೀಧರ್ ಅವರು, ಮತ್ತು ನಮ್ಮ ಮಹೇಶು ಅನೇಕರು ಇವತ್ತು ಬೆಳಗ್ಗೆಯಿಂದ ನನಗೆ ಅನ್ನಿಸ್ತು ನಾನೆಲ್ಲೋ ನನ್ನ ಕ್ಷೇತ್ರದಲ್ಲಿ ತುಮಕೂರಿನಲ್ಲಿ ಇದ್ದೀನೇನೋ ಅನ್ನೋ ಭಾವನೆ ಆಯಿತು. ನನಗೆ ಭಾರಿ ಸಂತೋಷ ಆಗಿದೆ. ಇದು ಭಾರತ ಸರ್ಕಾರ, ಮೋದಿ ಅವರ ಸರ್ಕಾರದ ಸಾಧನೆಯಾಗಿದೆ. ವಂದೇ ಭಾರತ್ ರೈಲು ಬಂಗಾರಪೇಟೆ ರೈಲು ನಿಲ್ದಾಣದಲ್ಲಿ ನಿಲ್ಲಿಸುತ್ತೇನೆ, ಇದಕ್ಕಾದರೂ ಹೊಡಿರಯ್ಯ ಚಪ್ಪಾಳೆ ಎಂದು ಸೋಮಣ್ಣ ಹೇಳಿದರು. KGF ಬೆಂಗಳೂರು ರೈಲು ಬೋಗಿಗಳು ಹೆಚ್ಚು ಮಾಡಲಾಗುತ್ತೆ. ದೇಶದಲ್ಲಿ 98% ಎಲೆಕ್ಟ್ರಿಕ್ ಎಂಜಿನ್ ಓಡಾಟ ನಡೆಯುತ್ತಿದೆ. ಇನ್ನು 2% ಮಾತ್ರ ಬಾಕಿ ಇದ್ದು ಡೀಸೆಲ್ ಇಂಜಿನ್ ಓಡಾಟ ನಡೆಯುತ್ತಿದೆ. ರಕ್ಷಣೆ ದೃಷ್ಟಿಯಿಂದ ಎಲ್ಲೆಡೆ ವಿದ್ಯುತ್ ಕವಚಗಳನ್ನು ಮಾಡಲಾಗುತ್ತಿದೆ. 23,000 ಕೋಟಿ ಮೌಲ್ಯದ ಯೋಜನೆಗಳನ್ನು ಇನ್ನೊಂದು ವರ್ಷದಲ್ಲಿ ಮಾಡುತ್ತೇವೆಂದು ಸೋಮಣ್ಣ ಹೇಳಿದರು. ಈಶ್ವರ್, CTV ನ್ಯೂಸ್, ಕೋಲಾರ. ಪತ್ರಕರ್ತರ ಸಂಘದ ಶ್ರೀನಿವಾಸಪುರ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು, ಚುನಾವಣಾಧಿಕಾರಿ ಅನಂತರಾಮಯ್ಯ ನೇತೃತ್ವದಲ್ಲಿ ನಡೆದ ಈ ಚುನಾವಣೆಯಲ್ಲಿ ಸಂಘದ ವಿವಿಧ ಸ್ಥಾನಗಳಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಶ್ರೀನಿವಾಸಪುರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಯಮನೂರು ನಾಗರಾಜ್, ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ ಮತ್ತು ಕೃಷ್ಣಮೂರ್ತಿ, ಪ್ರಧಾನ ಕಾರ್ಯದರ್ಶಿಗಳಾಗಿ ಮರಿಪಲ್ಲಿ ಲಕ್ಷ್ಮಣ್ ಸೇರಿ ಹಲವು ಪದಾಧಿಕಾರಿಗಳು ತಾಲೂಕು ಸಂಘಕ್ಕೆ ಆಯ್ಕೆಯಾಗಿದ್ದಾರೆ. ಆಯ್ಕೆ ನಂತರ ಕೋಲಾರ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಮಾತನಾಡಿ, ಚುನಾವಣೆ ಪ್ರಜಾಪ್ರಭುತ್ವದ ಒಂದು ಹಕ್ಕು. ಪತ್ರಕರ್ತರೆಲ್ಲರೂ ಒಂದು ಕುಟುಂಬದಂತೆ. ಚುನಾವಣೆ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಎಲ್ಲರೂ ಒಗ್ಗಟ್ಟಾಗಿ ಸಂಘವನ್ನು ಬಲಪಡಿಸಬೇಕು. ಸಂಘದ ಆಂತರಿಕ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ಹೊರಗೆ ಚರ್ಚಿಸಬಾರದೆಂದು ನೂತನ ಪದಾಧಿಕಾರಿಗಳಿಗೆ ಕಿವಿ ಮಾತು ಹೇಳಿದರು. ಜವಾಬ್ದಾರಿ ಅತಿ ಹೆಚ್ಚು ಜವಾಬ್ದಾರಿ ಬರುತ್ತೆ. ಅದೇ ರೀತಿ ಏನು ಬಿದ್ದಿರುವಂತಹ ಎಲ್ಲ ಪದಾಧಿಕಾರಿಗಳು ಅವರಿಗೆ ಸಹಕಾರ ಕೊಡ್ತೇನೆ. ಏನೇ ಅಡೆತಡೆಗಳು ಮತ್ತು ಸಣ್ಣ ಭಿನ್ನಾಭಿಪ್ರಾಯಗಳು ಸಹ ಅದನ್ನೆಲ್ಲ
ಒಟ್ಟುಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂತಹ ಜವಾಬ್ದಾರಿ ಸಂಘದ ಅಧ್ಯಕ್ಷರಿಗೆ ಮತ್ತು ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಅವರಿಗೆ ಮೇಲೆ ಇರುತ್ತೆ. ಯಾಕಂದರೆ ಜಿಲ್ಲಾ ಖಜಾಂಚಿ ರಾಜೇಂದ್ರ ಸಿಂಹ ಮಾತನಾಡಿ, ನೂತನ ಪದಾಧಿಕಾರಿಗಳು ಹಿರಿಯರ ಸಲಹೆ ಸೂಚನೆಗಳನ್ನು ಪಡೆದು ಸಂಘಟನೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು. ಶ್ರೀನಿವಾಸಪುರ ತಾಲೂಕಿಗೆ ಸುಸಜ್ಜಿತವಾದ ಪತ್ರಕರ್ತರ ಭವನದ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಚರ್ಚಿಸಿ ಭವನ ನಿರ್ಮಾಣಕ್ಕೆ ಶ್ರಮಿಸಬೇಕು ಎಂದರು. ಶ್ರೀನಿವಾಸಪುರದಲ್ಲಿರುವಂತಹ ಸಮಸ್ಯೆಗಳೇನಿದೆ ಅದನ್ನ ಸ್ವಲ್ಪ ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ಅದನ್ನು ಬಗೆಹರಿಸಿ ನಾವು ಸೊಸೈಟಿನಲ್ಲಿ ಜೀವಂತವಾಗಿದ್ದೀವಿ ಅನ್ನೋದನ್ನ ತೋರಿಸಿದ್ವಿ. ಹಾಗಾಗಿ ಪತ್ರಕರ್ತರು ನಮ್ಮ ಜವಾಬ್ದಾರಿ ಏನಿದೆ ಫಸ್ಟ್ ಅದನ್ನು ಮಾಡಿದ್ರೆ ನಮ್ಮ ಬೆನ್ನೆಲುಬಾಗೆಲ್ಲ ಇಡೀ ಸೊಸೈಟಿ ನಮ್ಮ ಜೊತೆಲಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ಸಂಘದ ಚುನಾವಣೆ ಇದನ್ನು ಯಾರು ಪ್ರತಿಷ್ಠೆ ಅಥವಾ ನನಗೇನೋ ಕಿರೀಟ ಅಂತ ದಯವಿಟ್ಟು ಯಾರು ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ನಂಜನಗೂಡು ನಗರದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದಾಸೋಹ ಭವನದ ಆವರಣದಲ್ಲಿ ಭಾನುವಾರ ದಾಸಶ್ರೇಷ್ಠ ಕನಕದಾಸರ 538ನೇ ಜಯಂತ್ಯೋತ್ಸವವನ್ನು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ನಂಜನಗೂಡು ನಗರದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದಾಸೋಹ ಭವನದ ಆವರಣದಲ್ಲಿ ಭಾನುವಾರ ದಾಸಶ್ರೇಷ್ಠ ಕನಕದಾಸರ 538ನೇ ಜಯಂತ್ಯೋತ್ಸವವನ್ನು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ವಹಿಸಿದ್ದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಶ್ರೀ ಕನಕದಾಸರ ಭಾವಚಿತ್ರ ಮೆರವಣಿಗೆಗೆ ಶಾಸಕ ದರ್ಶನ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಚಾಲನೆ ನೀಡಿದರು. ಮೆರವಣಿಗೆ ಆರ್ಪಿ ರಸ್ತೆ ಮೂಲಕ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಕೊನೆಗೊಂಡಿತು. ಮೆರವಣಿಗೆಯಲ್ಲಿ ವಿವಿಧ ಜಾನಪದ ಕಲಾ ತಂಡಗಳು ಭಾಗವಹಿಸಿ ಮೆರುಗು ನೀಡಿದವು. ವಾತಾವರಣವನ್ನು ಉದ್ಭವ ಮಾಡಿದ್ದು ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಂಥದ್ದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು. ಅದರಿಂದ ಇವತ್ತು ಗ್ಯಾರಂಟಿಗಳಿಗೆ ಎಷ್ಟು ಅನುದಾನವನ್ನ ನೀಡಿದ್ದರೋ ಅದಕ್ಕಿಂತ ಹೆಚ್ಚು ಅನುದಾನವನ್ನ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಬೀದಿನಲ್ಲಿ ನಾವು ಬಂದು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಇದ್ದೇವೆ. ಇದೇ ಸಾಕ್ಷಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ.
ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಹಿನ್ನೆಲೆ ಈಗಾಗಲೇ ಹೆಲ್ಮೆಟ್ ಧರಿಸದ ಬೈಕ್ ಸವಾರರಿಗೆ ಪೊಲೀಸರು ದಂಡ ವಿಧಿಸುವ ಕಾರ್ಯ ಆರಂಭಿಸಿದ್ದು, ಪೊಲೀಸರು ಎಷ್ಟೇ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದರೂ ಬೈಕ್ ಸವಾರರು ಮಾತ್ರ ಹೆಲ್ಮೆಟ್ ಧರಿಸಿ ಬೈಕ್ ಚಾಲನೆ ಮಾಡಲು ಮುಂದಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಕೆಲ ಸಮಾಜ ಸೇವಕರು ಉಚಿತವಾಗಿ ಹೆಲ್ಮೆಟ್ ವಿತರಣೆಗೆ ಮುಂದಾಗಿದ್ದಾರೆ. ಕೋಲಾರದ ಸಮಾಜ ಸೇವಕ ಮಾಸ್ತಿ ರಮೇಶ್ ಇಂದು ಉಚಿತವಾಗಿ ಹೆಲ್ಮೆಟ್ ವಿತರಿಸಿದರು. ಸಾರ್ವಜನಿಕರಿಗೆ 500ಕ್ಕೂ ಹೆಚ್ಚು ಹೆಲ್ಮೆಟ್ ವಿತರಣೆ ಮಾಡಿದ ಮಾಸ್ತಿ ರಮೇಶ್ ಹೆಲ್ಮೆಟ್ ಕುರಿತು ಜಾಗೃತಿ ಮೂಡಿಸಿ ಪ್ರತಿಯೊಬ್ಬರೂ ಹೆಲ್ಮೆಟ್ ಧರಿಸುವಂತೆ ಮನವಿ ಮಾಡಿದರು. ಹೆಲ್ಮೆಟ್ ಪಡೆಯಲು ಜನರಿಂದ ನೂಕುನುಗ್ಗಲು ನಡೆಯಿತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೋರ್ನಹಳ್ಳಿ ಪ್ರಸಿದ್ಧ ಸಫಲಾಂಬ ದೇವಾಲಯದಲ್ಲಿ ಹೆಲ್ಮೆಟ್ ವಿತರಣೆ ಮಾಡಲಾಯಿತು. ಪೋಲಿಯೋ ಮುಕ್ತ ಮಾಡುವ ಮಹತ್ವಾಕಾಂಕ್ಷೆಯೊಂದಿಗೆ ರಾಜ್ಯಾದ್ಯಂತ ಡಿಸೆಂಬರ್ 21ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೆಯುತ್ತಿದ್ದು, ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಿಸೆಂಬರ್ 24ರವರೆಗೂ ನಡೆಯಲಿರುವ ಅಭಿಯಾನದಲ್ಲಿ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಗುರಿಯನ್ನು ರಾಜ್ಯ ಆರೋಗ್ಯ ಇಲಾಖೆ ಹೊಂದಿದೆ ಎಂದು ಟಿಎಚ್ಒ ವಿಜಯಕುಮಾರ್ ಹೇಳಿದರು. ಡಿಸೆಂಬರ್ 21ರ ಭಾನುವಾರ ರಾಷ್ಟ್ರೀಯ ಪೋಲಿಯೋ ದಿನಾಚರಣೆ ಪ್ರಯುಕ್ತ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಆಯೋಜಿಸಿದ್ದ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಒಟ್ಟು 69 ಬೂತ್ಗಳಿದ್ದು 10,473 ಮಕ್ಕಳು ಪೋಲಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಹೊಂದಿದ್ದೇವೆ ಎಂದರು. ಇದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಾಲನೆ. ಪೋಲಿಯೋ ಹನಿಗಳೆಂದರೆ ಮಕ್ಕಳ ಜೀವ ರಕ್ಷಕ ಹನಿಗಳೆಂದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ಚಿಂತಾಮಣಿಯಲ್ಲಿ ಉಸ್ತುವಾರಿ ಸಚಿವರು, ಚಿಕ್ಕಬಳ್ಳಾಪುರದಲ್ಲಿ ಡಿಸಿ ಚಾಲನೆ. ಶ್ರೀಮಂತನಾಗಿದ್ದರೂ ಬೀದಿಗೆ ಬಿದ್ದ ವೃದ್ಧ, ಇರೋ ಆಸ್ತಿ ಬರೆಸಿಕೊಂಡು ಬೀದಿಗೆ ತಳ್ಳಿದ ಕುಟುಂಬದವರು, ಪತ್ನಿ ಮಕ್ಕಳೇ ಬೀದಿಗೆ ತಳ್ಳಿದ ಆರೋಪ, ಗಂಡನ ಆರೋಪ ತಳ್ಳಿ ಹಾಕಿದ ಪತ್ನಿ. ವರ್ಷಾಂತ್ಯದಲ್ಲಿ ಮುಂದುವರಿದ ಅಪಘಾತಗಳ ಸರಣಿ, ಬೈಕ್ಗೆ ಕಾರು ಡಿಕ್ಕಿ, ಬೈಕ್ ಸವಾರ ಸ್ಥಳದಲ್ಲೇ ಸಾವು, 3 ಗಂಭೀರ ಗಾಯ. ಚಿಕ್ಕಬಳ್ಳಾಪುರ ಬೈಪಾಸ್ ರಸ್ತೆಯಲ್ಲಿ ಭೀಕರ ಅಪಘಾತ. ಶೌಚಾಲಯವಿದ್ದರೂ ಬಳಕೆಗೆ ಬಾರದ ಸ್ಥಿತಿ, ಬಾಗೇಪಲ್ಲಿಯಲ್ಲಿ ಮಹಿಳೆಯರಿಗಿಲ್ಲ ಶೌಚಾಲಯ ವ್ಯವಸ್ಥೆ, ಕಾಗದಕ್ಕೆ ಸೀಮಿತವಾದ ಸರ್ಕಾರದ ಬಯಲು ಶೌಚ ಮುಕ್ತ ಆದೇಶ, ಶೌಚಾಲಯಕ್ಕೆ ಬೀಗ ಜಡಿದ ಪುಣ್ಯಾತ್ಮರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.